24 ಗಂಟೆಗಳ ಪ್ರಮುಖ ಸುದ್ದಿಗಳು 2028-29 ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುಎನ್ಎಸ್ಸಿ ಸದಸ್ಯತ್ವಕ್ಕಾಗಿ ಭಾರತ ತನ್ನ ಅಭಿಯಾನವನ್ನು ಶಾಂತಿ ಸೆಕ್ಯೂರಿಂಗ್ ಹೊಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ಯಥಾವತ್ತ ನಿಯಮಗಳು ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಆರಂಭಿಸಿದೆ. ವಿಶ್ವಸಂಸ್ಥೆಯಲ್ಲಿ 8 ಬಾರಿ ಸದಸ್ಯತ್ವ ವಹಿಸಿರುವ ಅನುಭವ ಹಾಗೂ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ಅಪ್ರತಿಮ ನಾಯಕತ್ವವನ್ನು ಈ ಅಭಿಯಾನದಲ್ಲಿ ಒತ್ತಿ ಹೇಳಲಾಗಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಮೇಟ್ವಾಯೆ ಸ್ವಾಯಾನ್ ಉಪಕ್ರಮದಡಿ ನಿಡರ್ 2.0 ಕಾರ್ಯಕ್ರಮವನ್ನು ಆರಂಭಿಸಿದೆ. ಭಾರತೀಯ ನಿರ್ಮಿತ ಚಿಪ್ಗಳಿಂದ ಚಾಲಿತ ಡ್ರೋನ್ಗಳನ್ನು ನಿರ್ಮಿಸಲು ವಿದ್ಯಾರ್ಥಿಗಳಿಗೆ ಸವಾಲು ನೀಡಲಾಗಿದ್ದು 65 ಲಕ್ಷ ಬಹುಮಾನ, ಇನ್ಕ್ಯುಬೇಷನ್ ಬೆಂಬಲ ಹಾಗೂ ಇಂಟರ್ನ್ಶಿಪ್ ಅವಕಾಶಗಳನ್ನು ಆತ್ಮನಿರ್ಭರ ಭಾರತ ಅಭಿಯಾನದಡಿ ಒದಗಿಸಲಾಗುತ್ತದೆ. At Universal Group of Institutions, we provide you BA, BCom, BSc integrated with UPS. ವಿಶ್ವಸಂಸ್ಥೆಯು ತನ್ನ ಮೊದಲ ವೈಜ್ಞಾನಿಕ ಕೃತಕ ಬುದ್ಧಿಮತ್ತೆ AI ಮೌಲ್ಯಮಾಪನ ವರದಿಯನ್ನು 40 ಸದಸ್ಯರ ತಜ್ಞರ ಸಮಿತಿಯ ಮೂಲಕ ಪ್ರಕಟಿಸಿದೆ. ಜಾಗತಿಕ AI ಕಂಪ್ಯೂಟಿಂಗ್ ಸಾಮರ್ಥ್ಯದಲ್ಲಿ ಅಮೆರಿಕ 75% ಹಾಗೂ ಚೀನಾ 15% ಪಾಲನ್ನು ಹೊಂದಿದ್ದು, ಜಾಗತಿಕ ಡಿಜಿಟಲ್ ಅಸಮಾನತೆಯನ್ನು ಈ ವರದಿ ಬೆಳಕಿಗೆ ತಂದಿದೆ. ಅಹಮದಾಬಾದ್ ನಗರವು ಮಿಯಾವಾಕಿ ನಗರ ಅರಣ್ಯ ವಿಧಾನವನ್ನು ಬಳಸಿ ಕೇವಲ 1 ಗಂಟೆಯಲ್ಲಿ 3.61 ಲಕ್ಷ ಸಸಿಗಳನ್ನು 76,000 ಚದರ ಮೀಟರ್ ಪ್ರದೇಶದಲ್ಲಿ ನೆಟ್ಟು ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದೆ. ಇದು ಭಾರತದ ನಗರ ಜೀವವೈವಿಧ್ಯ ಪುನರುಜ್ಜೀವನದ ಮಹತ್ವದ ಸಾಧನೆಯಾಗಿದೆ. ಮೇರಾ ಯುವ ಭಾರತ ಮೈ ಭಾರತ್ ವೇದಿಕೆಯು 15 ರಿಂದ 29 ವರ್ಷದ ಯುವಕರಿಗಾಗಿ ನಶಾ ಮುಕ್ತ ಯುವ ಸ್ಪರ್ಧೆಗಳನ್ನು 5 ಸೃಜನಾತ್ಮಕ ವಿಭಾಗಗಳಲ್ಲಿ ಆರಂಭಿಸಿದೆ. ಈ ಸ್ಪರ್ಧೆಗಳ ಸಮಾರೋಪವು ಆಗಸ್ಟ್ನಲ್ಲಿ ನಡೆಯುವ ರಾಷ್ಟ್ರೀಯ ಯುವ ಸಮಾವೇಶದಲ್ಲಿ ನೆರವೇರಲಿದ್ದು, ಮಾದಕ ವಸ್ತು ಮುಕ್ತ ಭಾರತ 2047 ಗುರಿಗೆ ಉತ್ತೇಜನ ನೀಡಲಿದೆ. ಭಾರತೀಯ ಮಾನದಂಡಗಳ ಬ್ಯೂರೋ ಬೇಸ್ ದೇಶದ ಮೊದಲ ಮ್ಯಾಂಗ್ರೋವ್ ಪುನರುಜ್ಜೀವನ ಮಾನದಂಡವನ್ನು ಪರಿಚಯಿಸಿದೆ. ಪರಿಸರ ವ್ಯವಸ್ಥೆಗೆ ಹೊಂದುವ ನೆಡುವ ವಿಧಾನಗಳು, ಜೈವಿಕವಾಗಿ ಕರಗುವ ವಸ್ತುಗಳ ಬಳಕೆ ಹಾಗೂ ಸ್ಥಳೀಯ ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಒತ್ತು ನೀಡಿರುವ ಈ ಮಾನದಂಡವು ಮಿಷ್ಟಿ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ಲೈನ್ ಹ್ಯಾಬಿಟಾಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಯೋಜನೆಗೆ ಪೂರಕವಾಗಿದೆ. ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ONGC ಲಡಾಖ್ನ ಪುಗಾ ಕಣಿವೆಯಲ್ಲಿ 2ನೇ ಭೂಶಾಖ ಜಿಯೋಥರ್ಮಲ್ ಬಾವಿಯನ್ನು ಕೊರೆಯುವ ಕಾರ್ಯವನ್ನು ಪೂರ್ಣಗೊಳಿಸಿದೆ. ಇದು ಭಾರತದ ಮೊದಲ 1 ಮೆಗಾವಾಟ್ ಭೂಶಾಖ ವಿದ್ಯುತ್ ಪೈಲಟ್ ಯೋಜನೆಗೆ ಬೆಂಬಲ ನೀಡುವ ಮೂಲಕ ಎತ್ತರದ ಗಡಿಭಾಗಗಳಲ್ಲಿ ನಿರಂತರ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆಗೆ ಮಹತ್ವದ ಹೆಜ್ಜೆಯಾಗಿದೆ. ಭಾರತ್ ಟೆಕ್ಸ್ 2026 ಪ್ರದರ್ಶನವು ನವದೆಹಲಿಯ ಭಾರತ ಮಂಡಪಂನಲ್ಲಿ ಆರಂಭವಾಗಿದೆ. 700 ಅಂತಾರಾಷ್ಟ್ರೀಯ ಖರೀದಿದಾರರು, 1.3 ಲಕ್ಷ ವ್ಯಾಪಾರ ಸಂದರ್ಶಕರು ಹಾಗೂ 20,000ಕ್ಕೂ ಹೆಚ್ಚು ಜವಳಿ ಉತ್ಪನ್ನಗಳ ಪ್ರದರ್ಶನದ ಮೂಲಕ ವಿಶ್ವದ 2ನೇ ಅತಿದೊಡ್ಡ ಜವಳಿ ಮತ್ತು ಉಡುಪು ರಫ್ತು ರಾಷ್ಟ್ರವಾಗಿ ಭಾರತದ ಸ್ಥಾನವನ್ನು ಪ್ರದರ್ಶಿಸಲಾಗಿದೆ. ಲಡಾಖ್ನ ಎಲ್ಲಾ 7 ಜಿಲ್ಲೆಗಳಲ್ಲಿ ಸ್ವಾಯತ್ತ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗಳನ್ನು ಸ್ಥಾಪಿಸಲಾಗುತ್ತದೆ. ಲೇ ಮತ್ತು ಕಾರ್ಗಿಲ್ನ ಹೊರತಾಗಿ ಹೊಸದಾಗಿ ರಚಿಸಲಾದ 5 ಜಿಲ್ಲೆಗಳಿಗೂ ಸ್ಥಳೀಯ ಸ್ವಆಡಳಿತ ವ್ಯವಸ್ಥೆಯನ್ನು ವಿಸ್ತರಿಸುವ ಮೂಲಕ ಬೆಟ್ಟ ಪ್ರದೇಶಗಳ ಆಡಳಿತದಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋ